ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೆಲ್ಲಿಕಾಯಿ ಮಜ್ಜಿಗೆಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬೇಸಿಗೆಗಾಲದಲ್ಲಿ ಎಷ್ಟು ನೀರಿನ ಅಂಶ ಕುಡಿದ್ರೂ ಸಾಕಾಗೋದಿಲ್ಲ. ಹಾಗಾಗಿ ಆದಷ್ಟು ಹೆಲ್ದಿಯಾಗಿ ಏನಾದರೂ ಕುಡಿಯುವ ಅಂತೇಳಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾವು ಉಪಯೋಗಿಸಿರೋ ಸಾಮಗ್ರಿಗಳನ್ನು: ಒಂದು ನೆಲ್ಲಿಕಾಯಿ, ಒಂದು 10 ಎಲೆ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, ಒಂದು 4ರಿಂದ 5 ಗಾಂಧಾರಿ ಮೆಣಸು ಇಲ್ಲ ಅಂತಾದರೆ ಹಸಿಮೆಣಸು ಹಾಕಿಕೊಳ್ಬೋದು ಒಂದು. ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು. ನಾನು ಕಲ್ಲುಪ್ಪು ಹಾಕಿಕೊಳ್ತಾ ಇದ್ದೇನೆ. ನೀವು ಅದರ ಬದಲಿಗೆ ಪಿಂಕ್ ಸಾಲ್ಟ್ ಅಥವಾ ಹಿಮಾಲಯನ್ ಸಾಲ್ಟ್ ಕೂಡ ಉಪಯೋಗಿಸಿಕೊಳ್ಬೋದು. 1-2 ಚಿಟಿಕೆಯಷ್ಟು ಇಂಗು, 1 ಕಪ್ಪಷ್ಟು ಮೊಸರು ಇಲ್ಲ ಅಂಥದ್ದು ದಪ್ಪ ಮಜ್ಜಿಗೆ ಕೂಡ ಹಾಕಿಕೊಳ್ಬೋದು. ಮೊದಲಿಗೆ ಮಿಕ್ಸರ್ ಜಾರಿಗೆ ಗಾಂಧಾರಿ ಮೆಣಸು, ಶುಂಠಿ, ನೆಲ್ಲಿಕಾಯಿ, ನಾನು ಒಂದು ಪೂರ್ತಿ ನೆಲ್ಲಿಕಾಯನ್ನು ಹಾಕಿಕೊಳ್ತಾ ಇದ್ದೇನೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಕೂಡ ಹಾಕಿಕೊಂಡು ಸ್ವಲ್ಪ ಇಂಗು, ಹಾಗೆಯೇ ರುಚಿಗೆ ಬೇಕಾದ ಉಪ್ಪು ಇವಿಷ್ಟನ್ನು ಹುಡಿ ಮಾಡಿಕೊಳ್ಳುವ. ನಾವು ತರಿಯಾಗಿ ಹುಡಿ ಮಾಡಿಕೊಳ್ಳೋದು ಮಾತ್ರ, ಇದನ್ನು ಪೇಸ್ಟ್ ಮಾಡಿಕೊಳ್ತಾ ಇಲ್ಲ ನಾನು. ಪೇಸ್ಟ್ ಮಾಡಿ ಹಾಕೋದು ಕೂಡ ಅಲ್ಲ. ಇದನ್ನು ತರಿಯಾಗಿ ಬಾಯಿಗೆ ಸಿಗಲಿ ಅಂತ ಹೇಳಿಕೊಂಡು ಹುಡಿ ಮಾಡಿಕೊಳ್ತಾ ಇದ್ದೇನೆ. ಜಜ್ಜಿ ಕೂಡ ಹಾಕಿಕೊಳ್ಬೋದು. ಇದನ್ನು ಹುಡಿ ಮಾಡಲಿಕ್ಕೆ, ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಲಿಕ್ಕೆ ಇಷ್ಟ ಇಲ್ಲದವರು ಕಲ್ಲಿನಲ್ಲಿ ಜಜ್ಜಿ ಕೂಡ ಹಾಕಿಕೊಳ್ಬೋದು. ನೋಡಿ, ಈ ಥರ ಎಲ್ಲವನ್ನು ಕೂಡ ಹುಡಿ ಮಾಡಿಕೊಳ್ಳುವ. ಇದಕ್ಕೆ ಈಗ 1 ಕಪ್ಪು ಮೊಸರು ಹಾಕಿಕೊಳ್ತಾ ಇದ್ದೇನೆ. ಮೊಸರು ನಿಮಗೆ ಬೇಕಾದಷ್ಟು ಹಾಕಿಕೊಳ್ಬೋದು. ನಾನಿಲ್ಲಿ 2-3 ಜನರಿಗೆ ಮಾಡೋ ಕಾರಣ 1 ಕಪ್ಪು ಮೊಸರು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಿ ಪಲ್ಸ್ ಮೋಡಲ್ಲಿ 1 ನಿಮಿಷ ಅದನ್ನು ಗ್ರೈಂಡ್ ಮಾಡಿಕೊಳ್ಳುವ. ಅಂದರೆ ಪಲ್ಸ್ ಮೋಡಲ್ಲಿ ತಿರುಗಿಸಿದರೆ ಸಾಕು. ನೀವು ರೆಗ್ಯುಲರ್ ತಿರುಗಿಸ್ತು ಬೇಡ. ಅಂದರೆ ನಮಗೆ ಇದು ಪೇಸ್ಟ್ ಆಗೋದು ಬೇಡ, ಕೊತ್ತಂಬರಿ ಸೊಪ್ಪು, ಪುದೀನ, ನೆಲ್ಲಿಕಾಯಿ ಎಲ್ಲ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಟೋಟಲ್ 3 ಕಪ್ಪು ನೀರು ಹಾಕ್ಕೊಂಡಿದ್ದೇನೆ. 1 ಕಪ್ಪು ಮೊಸರಿಗೆ 3 ಕಪ್ಪು ನೀರು ಹಾಕ್ಕೊಂಡಿದ್ದೇನೆ. ಅಂದರೆ ಟೋಟಲ್ 4 ಕಪ್ ಆಯ್ತು ಅದರಲ್ಲಿ. ಇದಕ್ಕೆ ನೆಲ್ಲಿಕಾಯಿ ಹಾಕೋ ಕಾರಣ ಲಿಂಬೆಹಣ್ಣು ನಾನು ಹಾಕ್ಕೊಳ್ಳಿಲ್ಲ, ಹಾಗೆಯೇ ಒಗ್ಗರಣೆ ಕೂಡ ಹಾಕ್ಕೊಳ್ಳಿಲ್ಲ. ಇಲ್ಲದಿದ್ದರೆ ನಾವು ಮಸಾಲೆ ಮಜ್ಜಿಗೆಗೆ ಮಾಮೂಲಾಗಿ ಒಗ್ಗರಣೆ ಹಾಕಿಕೊಳ್ತೇವೆ. ಇದಕ್ಕೆ ಒಗ್ಗರಣೆ ಹಾಕಲಿಲ್ಲ ನಾನು, ಬೇಡ ಅಂತ ಹೇಳಿಕೊಂಡು. ಮಂದವಾಗಿ ಇದನ್ನು ಫ್ರಿಜ್ಜಲ್ಲಿ ಮಾಡಿಟ್ಕೊಂಡ್ರೆ ಬೇಕು ಅಂತಾಗ ಗ್ಲಾಸಿಗೆ ಹಾಕ್ಕೊಂಡು ಈ ಥರ ತೆಳ್ಳಗೆ ಮಾಡಿ ಅದನ್ನು ಕುಡಿಬೋದು. ಇಲ್ಲ ಅಂತಾದರೆ ಅವಾಗವಾಗ ಗ್ಲಾಸಿಗೆ ಐಸ್ ಹಾಕ್ಕೊಂಡು ಫ್ರೆಶ್ ಆಗಿ ಕೂಡ ಕುಡಿಬೋದು. ಈ ಥರ ಆರ್ಟಿಫಿಷಿಯಲ್ ಅಂಗಡಿಗಳಲ್ಲಿ ಸಿಗುವ ಡ್ರಿಂಕ್ಸನ್ನು ಮಕ್ಕಳಿಗೆ ಕೊಡೋದ್ರಿಂದ ಈ ಥರ ಹೆಲ್ದಿ ಕುಡಿಯೋದನ್ನು ಈ ರಜೆಯಲ್ಲಿ ಅಭ್ಯಾಸ ಮಾಡಿಸಿ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ಬೇಸಿಗೆಯಲ್ಲಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.